ಇನ್ನು ಭಾರತದ ಮೇಲೆ ದಾಳಿ ಮಾಡಿದಂತ ಉಗ್ರನಿಗೆ ಪಾಕ್ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ಗೆ ಪಾಕಿಸ್ತಾನದ ಕಡೆಯಿಂದ ಬೆಂಬಲ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿ ಕಾಲೇಜು ತೆರೆದ ಉಗ್ರ ಹಫೀಜ್ ಸಯೀದ್, ಈ ಒಂದು ಉಗ್ರ ಹಫೀಜ್ ಸಯೀದ್ ಏನಿದ್ದಾನೆ ಪಾಕಿಸ್ತಾನದಲ್ಲಿ ಒಂದು ಕಾಲೇಜು ಓಪನ್ ಮಾಡಿಬಿಟ್ಟಿದ್ದಾನೆ. ಪತ್ರಿಕೋದ್ಯಮದ ಕಾಲೇಜದು, ಆ ಒಂದು ಜರ್ನಲಿಸಂ ಕೋರ್ಸ್ನ ಒಂದು ಕಾಲೇಜನ್ನ ಉಗ್ರ ಹಫೀಜ್ ಸಯೀದ್ ತೆರೆದಿದ್ದಾನೆ. ಇಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಈ ಹಫೀಜ್ ಇವನು ಇದೀಗ ಒಂದು ಕಾಲೇಜ್ ಓಪನ್ ಮಾಡಿದ್ದಾನೆ. ಅದು ಯಾವುದು ಅಂದ್ರೆ ಜರ್ನಲಿಸಂ ಕೋರ್ಸ್ನ ಕಾಲೇಜನ್ನ ಈ ಉಗ್ರ ಹಫೀಜ್ ಸಯೀದ್ ಇಲ್ಲಿ ತೆಗೆದಿದ್ದಾನೆ. ಉಗ್ರ ದಾಳಿಯ ಮಾಸ್ಟರ್ ಮೈಂಡ್ ಪಾಕಿಸ್ತಾನಕ್ಕೆ ಪರಾರಿಯಾಗಿದ್ದಾನೆ. ಉಗ್ರರಿಗೆ ಸ್ಫೋಟಕ ಸರಬರಾಜು ಮಾಡಿದಂತ ಉಗ್ರ ಘಾಜಿ ಇದೀಗ ಎಸ್ಕೇಪ್ ಆಗಿದ್ದಾನೆ. ಮಸೂದ್ ಅಜರ್ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನ ಈ ಘಾಜಿ ಹೊಂದಿದ್ದಾನೆ. ಭಾರತೀಯ ಸೇನೆಯ ದಾಳಿಯಿಂದ ಇದೀಗ ಘಾಜಿ ತಪ್ಪಿಸಿಕೊಂಡಿದ್ದಾನೆ. ಫೆಬ್ರವರಿ 11ರ ಎನ್ಕೌಂಟರ್ನಲ್ಲಿ ಜಸ್ಟ್ ಮಿಸ್ ಆಗಿದ್ದಂತ ಉಗ್ರ ಘಾಜಿ ಇವನು. ಈ ಉಗ್ರ ಯಾರು ದಾಳಿ ಮಾಡಿದ್ನೋ, ಒಂದು ಇಡೀ ಕಾರ್ ತುಂಬಾ 350 kg ಸ್ಫೋಟಕ ಸಾಮಗ್ರಿ ತುಂಬಿಕೊಂಡು ಬಂದು ದಾಳಿ ಮಾಡಿದ್ನೋ ಅವನಿಗೆ ಸಪ್ಲೈ ಮಾಡಿದ್ದೋ ಇವನು, ಈ ಉಗ್ರ ಘಾಜಿ ಅಂತೇಳಿ. ಇವನನ್ನ ಫೆಬ್ರವರಿ 11ನೇ ತಾರೀಕು ಕೆಲವು ಕೂದಲೆಳೆ ಅಂತರದಲ್ಲಿ ಎನ್ಕೌಂಟರ್ನಿಂದ ಜಸ್ಟ್ ಮಿಸ್ ಆಗಿದ್ದ ಇವನು. ಫೆಬ್ರವರಿ 12ನೇ ತಾರೀಕಿನಂದೇ ಪಾಕಿಸ್ತಾನಕ್ಕೆ ಈ ಘಾಜಿ ಪಲಾಯನ ಕೂಡ ಮಾಡಿದ್ದ. ದುರಂತ ಅಂತ ಹೇಳಿದ್ರೆ ಫೆಬ್ರವರಿ 12ಕ್ಕೆ ಪಾಕಿಸ್ತಾನಕ್ಕೆ ಪಲಾಯ ಮಾಡಿದಂಥವನು. ಆನಂತರ ಫೆಬ್ರವರಿ 14ರ ದಾಳಿಗೆ ಇವನೇ ಮೇಯ್ನ್ ಸಪ್ಲೈಯರ್ ಆಗಿದ್ದ. ಇದೀಗ ಸದ್ಯ ಇವನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದ್ದಾನೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ಗಳಿಗೆ ಪ್ರತಿನಿಧಿ ಪ್ರಶಾಂತ್ ನಾಥು ನಮ್ಮೊಂದಿಗೆ ಸಂಪರ್ಕ ಇದ್ದಾರೆ. ಪ್ರಶಾಂತ್ ನಾಥು, ಒಂದ್ ಕಡೆ ಅಜಿತ್ ಧೋವಲ್ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇದೆ, ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇದೆ. ಇದರ ನಡುವೆ ಮೊನ್ನೆ ಅಷ್ಟೇ ಎನ್ಕೌಂಟರ್ನ ತಪ್ಪಿಸಿಕೊಂಡಿದ್ದಂತಹ ಘಾಜಿ ಮತ್ತೆ ಪಾಕಿಸ್ತಾನಕ್ಕೆ ಪರಾರಿಯಾಗಿದ್ದಾನೆ. ಜೊತೆಗೆ ಇವನೇ ಈ ಒಂದು ಎಲ್ಲ ಸ್ಫೋಟಕ ಸಾಮಗ್ರಿ ಸಪ್ಲೈ ಮಾಡಿದವನು ಅಂತ ಹೇಳಿ ಏನಿದೆ ಅಪ್ಡೇಟ್ಸ್ ಪ್ರಶಾಂತ್? ರಮಾಕಾಂತ್, ಜೈಷ್ ಎ ಮೊಹಮ್ಮದ್ನ ಮಸೂದ್ ಅಜರ್ನ ಬಲಗೈ ಬಂಟ ಈ ಗಾಜಿ ರಶೀದ್ ನನ್ನ ಡಿಸೆಂಬರ್ 9ಕ್ಕೆ ನುಸುಳುಕೋರನಾಗಿ ಭಾರತದ ಒಳಗಡೆ ಬಂದಿದ್ದ. ಅಂತಾರಾಷ್ಟ್ರೀಯ ಗಡಿರೇಖೆ ಗುಂಟ ನುಸುಳುವಿಕೆಯ ಮೂಲಕ. ಅದಕ್ಕೂ ಮುಂಚೆ ಮಸೂದ್ ಅಜರ್ನ ಇಬ್ಬರು ಅಳಿಯಂದಿರನ್ನ ಭಾರತೀಯ ಭದ್ರತಾ ಪಡೆಗಳು ಎನ್ಕೌಂಟರ್ ನಲ್ಲಿ ಹತ್ಯೆಗೈದಿದ್ವು. ಆ ಇಬ್ಬರು ಅಳಿಯಂದರ ಪ್ರತಿಕಾರಕ್ಕೋಸ್ಕರ ಗಾಜಿ ರಶೀದ್ ಆದಿಲ್ ಅಹಮದ್ ದಾರ್ನಿಗೆ ಇಡೀ ಒಂದು ಟ್ರೈನಿಂಗ್ ಅನ್ನ, ತರಬೇತಿಯನ್ನ ನೀಡಿ ಸ್ಫೋಟಕಗಳನ್ನ ಕೂಡ ಒದಗಿಸಿದ್ದ ಅಂತಕ್ಕಂಥದ್ದು ಭಾರತೀಯ ಇಂಟೆಲಿಜೆನ್ಸ್ ಏಜೆನ್ಸಿಗಳು ನೀಡ್ತಾ ಇರತಕ್ಕಂತ ಮಾಹಿತಿ. ಈ ಗಾಜಿ ರಶೀದ್ ಸ್ವಲ್ಪದರಲ್ಲಿ ಎನ್ಕೌಂಟರ್ ನಿಂದ ಪಾರಾಗಿ ಮತ್ತೆ ಪಾಕಿಸ್ತಾನಕ್ಕೆ ಹೋಗಿದ್ದಾನೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ಭಾವಲ್ಪುರ್ ಪ್ರದೇಶದಲ್ಲಿ ಇದ್ದಾನೆ ಅಂತಕ್ಕಂಥದ್ದನ್ನು ಕೂಡ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಹೇಳ್ತಾ ಇವೆ. ಇದೇ ಗಾಜಿ ರಶೀದ್ ಇಡೀ ಪ್ರಕರಣದಲ್ಲಿ ಆದಿಲ್ ಅಹಮದ್ ದಾರ್ನಿಗೆ ಲಾಜಿಸ್ಟಿಕ್ಸ್ ನ ಜೊತೆಗೆ ತರಬೇತಿಯನ್ನ ಕೂಡ ಒದಗಿಸಿದ್ದ ಅಂತಕ್ಕಂಥದ್ದನ್ನ ಕೂಡ ಮಾಹಿತಿಗಳು ಹೇಳ್ತಾ ಇವೆ. ಹೀಗಾಗಿ ಇಡೀ ಜೈಷ್ ಎ ಮೊಹಮ್ಮದ್ ಏನೊಂದು ಸಂಘಟನೆ ಈ ಕೃತ್ಯದ ಹೊಣೆಗಾರಿಕೆಯನ್ನ ವಹಿಸಿಕೊಂಡಿದೆ, ಅದರ ಮಾಸ್ಟರ್ ಮೈಂಡ್ ರೂಪದಲ್ಲಿ ಗಾಜಿ ರಶೀದ್ ನನ್ನ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಆತನ ಇರುವಿಕೆ ಬಗ್ಗೆ ಅನೇಕ ಮಾಹಿತಿಗಳನ್ನ ಸಂಗ್ರಹಿಸ್ತಾ ಇವೆ. ಸ್ಯಾಟಲೈಟ್ ನ ಮೂಲಕ ಇರ್ಬೋದು, ಬೇರೆ ಬೇರೆ ಟೆಕ್ನಾಲಜಿಕಲ್ ಟ್ರಾನ್ಸ್ಕ್ರಿಪ್ಟ್ಸ್ ನ ಮೂಲಕ ಇಂಟರ್ಸೆಪ್ಟ್ ಮಾಡುವುದರ ಮೂಲಕ ಕೂಡ ಆತನ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ಇದು ಒಂದು ಭಾಗ. ಇನ್ನೊಂದು ಕಡೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೆಕ್ಯೂರಿಟಿ ಏಜೆನ್ಸಿಗಳ ಮುಖ್ಯಸ್ಥರ ಸಭೆಯನ್ನ ಕೂಡ ಕರೆದಿದ್ದಾರೆ. IB RAW ನಿಂದ ಹಿಡಿದು, ಅಂದ್ರೆ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಂದ ಹಿಡಿದು ಬೇರೆ ಬೇರೆ ಭದ್ರತಾ ಏಜೆನ್ಸಿಗಳ ಮುಖ್ಯಸ್ಥರ ಜೊತೆಗೂ ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಅಜಿತ್ ದೋವಲ್ 3 ಸೇನಾಧ್ಯಕ್ಷರ ಜೊತೆಗೂ ಕೂಡ ಸುದೀರ್ಘ ಹೊತ್ತಿನ ಚರ್ಚೆಯನ್ನ ಕೂಡ ನಡೆಸಿದ್ರು. ಮುಂದಿನ ದಿನಗಳಲ್ಲಿ ಒಂದು ಕಡೆ ಮಿಲಿಟರಿ ಪ್ರಿಪೇರ್ಡ್ನೆಸ್ ಹೇಗಿದೆ ಅಂತಕ್ಕಂಥದ್ದು ಒಂದು ಭಾಗವಾದ್ರೆ, ಮಿಲಿಟರಿ ಆಪರೇಷನ್ಸ್ ಗಳನ್ನ ನಡೆಸಬೇಕಾಗಿರ್ತಕ್ಕಂಥ ಅಗತ್ಯ ಇದ್ದಲ್ಲಿ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಕೂಡ ಭದ್ರತಾ ಏಜೆನ್ಸಿಗಳ ಜೊತೆ ಅಜಿತ್ ದೋವಲ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲಿಟಿಕಲ್ ಆಗಿರ್ತಕ್ಕಂಥ ಒಂದು ಸಭೆ ಕೂಡ ಸಂಸತ್ತಿನ ಲೈಬ್ರರಿ ಬಿಲ್ಡಿಂಗ್ ನಲ್ಲಿ ನಡೀತಾ ಇದೆ. ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಸರ್ವ ಪಕ್ಷಗಳ ಸಭೆಯನ್ನ ಏನ್ ಕರೆದಿದ್ದು, ಆ ಸಭೆಯಲ್ಲಿ ಪ್ರಮುಖವಾಗಿ
ಪುಲ್ವಾಮಾ ಅಟ್ಯಾಕ್ ಹೇಗಾಯ್ತು, ಯಾಕಾಯ್ತು, ಅದರ ಮುಂದಿನ ಹೆಜ್ಜೆಯಾಗಿ ರಾಜತಾಂತ್ರಿಕವಾಗಿರ್ತಕ್ಕಂಥ ಹೆಜ್ಜೆಯನ್ನ ಸರ್ಕಾರ ಏನೇನ್ ತೆಗೆದುಕೊಂಡಿದೆ ಅನ್ನೋದರ ಬಗ್ಗೆ ಸರ್ವ ಪಕ್ಷಗಳ ಸಭೆಗೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನ ನೀಡಲಾಗ್ತಾ ಇದೆ. Okay. ಬೇರೆ ಬೇರೆ ಫ್ರಂಟ್ ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕೆಲ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ತಾ ಇದೆ. ಅಂತಿಮವಾಗಿ ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಐಸೋಲೇಟ್ ಮಾಡತಕ್ಕಂಥದ್ದು ಒಂದು ಕಡೆ ಆದ್ರೆ, ಮುಂದಿನ ದಿನಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಸೇರಿದಂತೆ ಬೇರೆ ಬೇರೆ ಯಾವ ಮಿಲಿಟರಿ ಆಪರೇಷನ್ಸ್ ಗಳನ್ನ ನಡೆಸಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಸರ್ಕಾರ ಎಲ್ಲಾ ಆಪ್ಷನ್ಸ್ ಗಳನ್ನ ಓಪನ್ ಇಟ್ಕೊಂಡಂತೆ ಕಾಣ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಪ್ರಶಾಂತ್.